ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಜ್ಜ ಅಜ್ಜಿಯಂದಿರು ಮೊಮ್ಮಕ್ಕಳಿಗೆ ಕತೆ ಹೇಳೋದನ್ನು ಮರ್ತಿದ್ದಾರೆ. ಇವರು ಕತೆಗಳನ್ನು ಹೇಳಿ ಮೊಮ್ಮಕ್ಕಳನ್ನು ರಂಜಿಸಬೇಕಾಗಿತ್ತು, ಅವರ ಜ್ಞಾನವನ್ನು ವೃದ್ಧಿ ಮಾಡಬೇಕಾಗಿತ್ತು. ಆದರೆ ಈಗ ಎಲ್ಲ ಕಡೆಗೆ ಇದು ಮಾಯವಾಗಿದೆ. ಕತೆಗಳಿಂದ ಮಕ್ಕಳಿಗೆ ನೀತಿ ಪಾಠವನ್ನು ಕಲಿಸಬಹುದಿತ್ತು, ಆದರೆ ಇದನ್ನು ಯಾರು ಮಾಡ್ತಾನೇ ಇಲ್ಲ. ಕೇವಲ ಒಂದು ಮೊಬೈಲ್ ಕೊಟ್ಬಿಟ್ರೆ ಅದರ ಕತೆ ಮುಗಿದೇ ಹೋಯಿತು. ತಮ್ಮ ಜವಾಬ್ದಾರಿಯಿಂದ ಇವರು ನುಣುಚಿಕೊಳ್ತಾ ಇದ್ದಾರೆ. ಇವತ್ತಿನ ಒಂದು ಕಥೆಯ ಉದ್ದೇಶ ಏನಂತಂದರೆ, ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ಒಬ್ಬ ಸಾಧು ಇದ್ದ. ಆ ಸಾಧುವಿನ ಬಳಿಗೆ ಒಬ್ಬ ಶಿಷ್ಯ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದ, ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ, ವಿಶ್ವಾಸವನ್ನು ಗಳಿಸಿದ್ದ. ಆದರೆ ಆ ಶಿಷ್ಯನ ಪಿರಿಯಡ್ ಮುಗೀತು, 1 ವರ್ಷದ್ದು. ಅದರ ಶಿಷ್ಯ ಮನೆಗೆ ಹೋಗೋಕ್ಕಿಂತ ಮೊದಲು ಗುರು ಅವನಿಗೊಂದು ಕಾಣಿಕೆ ಕೊಡ್ತಾರೆ. ಅಂದರೆ ಸಾಧು ಅವರಿಗೆ ಒಂದು ಕಾಣಿಕೆ ಕೊಡ್ತಾರೆ, ಒಂದು ಕನ್ನಡಿಯನ್ನು ಕೊಡ್ತಾರೆ. ಈ ಕನ್ನಡಿ ಹೆಂಗಿದೆಯಪ್ಪ ಅಂತಂದರೆ, ಯಾರ ಕಡೆ ನೀವು ಈ ಕನ್ನಡಿ ಮುಖ ಮಾಡ್ತಿ ಅವರ ಒಳಗಿನ ಮನಸ್ಸಿನ ಏನು ತುಲನೆ ಏನಿದೆ, ಅವ್ರ ವಿಚಾರಗಳೇನಿದೆ ಎಲ್ಲ ಗೊತ್ತಾಗ್ತೈತೆ ನಿನಗೆ. ಇದನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಆವಾಗ ಶಿಷ್ಯ ವಿಚಾರ ಮಾಡ್ತಾನೆ, ಮೊದಲೇ ಗುರುಗಳ ಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು ಅಂಥೇಳಿ ಗುರುಗಳ ಕಡೆ ಹಿಡಿತಾನೆ. ಆವಾಗ ಗುರುಗಳಲ್ಲಿ ಇರ್ತಕ್ಕಂಥ ಹೊಲಸು ಬುದ್ಧಿ, ಕೆಟ್ಟ ವಿಚಾರಗಳು ಗೊತ್ತಾಗ್ತೈತೆ. ದಂಗಾಗಿ ಹೋಗ್ತಾನೆ, ಇಂಥ ಗುರುಗಳಿಂದ ನಾನು ಪಾಠ ಕಲಿಬೇಕಾಗಿತ್ತಾ, ಆದರೂ ಕೂಡ ಏನೂ ಹೇಳೋದಿಲ್ಲ. ನಂತರ ಮನೆ ಕಡೆ ಹೋಗ್ತಾನೆ, ತಂದೆ ಕಡೆ ಹಿಡಿತಾನೆ. ತಂದೆಯಲ್ಲಿರ್ತಕ್ಕಂಥ ಅವಗುಣಗಳು ಇವನಿಗೆ ಗೋಚರವಾಗಲಿಕ್ಕೆ ಶುರುವಾಗ್ತವೆ. ಅಂಥ ಒಂದು ಮಾಯದ ಕನ್ನಡಿ ಈ ಗುರು ಕೊಟ್ಟಿರ್ತಾನೆ. ನಂತರ ತಾಯಿಯ ಬಳಿಗೆ ಹಿಡಿತಾನೆ, ಅಲ್ಲಿ ಕೂಡ ಅವಳಲ್ಲಿರ್ತಕ್ಕಂಥ ಅವಗುಣಗಳು ಕಂಡು ಬರ್ತವೆ. ನಂತರ ಮಿತ್ರರ ಕಡೆ ಹೋಗ್ತಾನೆ, ಅಲ್ಲಿ ಹಿಡಿತಾನೆ. ಎಷ್ಟೋ ಮಿತ್ರಗಳು ಅವರ ಮನಸ್ಸಿನಲ್ಲಿರ್ತಕ್ಕಂಥ ವೇದನೆಗಳನ್ನು, ಕೆಟ್ಟ ವಿಚಾರಗಳನ್ನು, ಕೆಟ್ಟ ಚಟಗಳನ್ನು ತಿಳ್ಕೊಳ್ತಾನೆ. ಆವಾಗ ಆ ಶಿಷ್ಯ ಗುರುವಿನ ಬಳಿಗೆ ಓಡಿ ಬಂದು, ಗುರುಗಳೇ, ಎಲ್ಲ ಕಡೆ ಕೆಟ್ಟ ಜನನೇ ಇದ್ದಾರೆ, ಏನು ಮಾಡಬೇಕದು ನನಗೆ ತಿಳಿತಾ ಇಲ್ಲ. ನಿಮ್ಮ ಕಡೆ ಹಿಡಿದ್ರು ಕೂಡ ನಿಮ್ಮ ವಿಚಾರಗಳು ಕೂಡ ಕೆಟ್ಟಿದ್ದೇವೆ. ಆವಾಗ ಸಾಧು ಹೇಳ್ತಾನೆ, ಇಲ್ಲ, ನೀ ಕನ್ನಡಿ ಕೊಟ್ಟದ್ದು ನಿನ್ನ ಮುಖ ನೋಡ್ಕೊಳ್ಳಿ ಅಂಥೇಳಿ. ಆವಾಗ ಆ ಶಿಷ್ಯ ತನ್ನ ಮುಖವನ್ನು ನೋಡ್ಕೊಳ್ತಾನೆ. ಆವಾಗ ತನ್ನಲ್ಲಿರ್ತಕ್ಕಂಥ ದುರ್ಗುಣಗಳು, ಕೆಟ್ಟ ವಿಚಾರಗಳು ಎಲ್ಲ ಗೋಚರ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಆವಾಗ ತಲೆ ತಗ್ಗಿಸಿ ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಈ ಕಥೆಯ ತಾತ್ಪರ್ಯ ಏನಂತಂದರೆ, ಮೊದಲು ನಮ್ಮನ್ನು ನಾವು ನೋಡಿಕೊಳ್ಬೇಕು. ನಾವೇನು ಮಾಡ್ತೇವೆ, ಪರರ ಬಗ್ಗೆ ವಿಚಾರ ಮಾಡ್ತೇವೆ, ವನ ಹರಟೆ ಹೊಡಿತೇವೆ, ಸಮಯನ ವೇಸ್ಟ್ ಮಾಡ್ತೇವೆ. ಅವು ಹಿಂಗೆ, ಇವು ಹಿಂಗೆ, ಅವು ಹಂಗೆ ಅಂತ ಹೇಳ್ತೇವೆ. ಆದರೆ ಅವನು ಒಂದು ಕಡೆ ಬಟ್ಟು ಮಾಡಿದ್ರೆ 3 ಬಟ್ಟು ನಿಮ್ಮ ಕಡೆ ಇರ್ತವೆ. ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಒಟ್ಟಾರೆ ತನ್ನನ್ನು ತಾನು ವಿಚಾರ ಮಾಡಿಕೊಂಡು ಬೆಳಿಬೇಕು. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದಾಗಲಿ, ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದಾಗಲಿ, ಎಲ್ಲರ ವಿಚಾರಗಳು ಬೇರೆ ಬೇರೆಯೇ ಇರ್ತವೆ. ಈ ಕಥೆಯ ತಾತ್ಪರ್ಯ ಏನಂತಾರೆ, ನಿನ್ನನ್ನು ನೀನು ನೋಡಿಕೊಳ್ಳು, ಅರಿವೇ ಗುರು ಅಂತೇಳಿ ಬಸವಣ್ಣವರು ಹೇಳಿದರು. ಅನೇಕ ಸಾಧು ಸಂತ ಪುರುಷರು ಇದನ್ನೇ ಹೇಳಿದ್ದಾರೆ. ಮೊದಲು ನೀನು ಸುಧಾರಿಸ್ಕೋ, ನಂತರ ಬೇರೆಯವರ ಬಗ್ಗೆ ವಿಚಾರ ಮಾಡು. ಅದೇನಾಗೋದಿಲ್ಲ. ಈ ಕೇವಲ ಇವರು ಬೇರೆಯವರ ಬಗ್ಗೆನೇ ಮಾತಾಡಲಿಕ್ಕೆ ಹೋಗ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ. ಅಂದರೆ ತನ್ನನ್ನು ತಾನು ಅರಿತುಕೊಂಡರೆ ಅದೇ ಅರಿವೇ ಗುರು, ಅದೇ ಜ್ಞಾನ. ಈ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ನಿಮ್ಮ ಮುಖವನ್ನು ಮೊದಲು ನೀವು ನೋಡಿಕೊಳ್ಬೇಕು. ಇಂಥ ಕಥೆಗಳನ್ನು ಅಜ್ಜಂದಿರು ಮಕ್ಕಳಿಗೆ ಹೇಳಬೇಕು. ಗುರುಗಳು ಕೂಡ ಶಾಲೆಗಳಲ್ಲಿ ಮೊದಲು ಕಥೆಗಳನ್ನು ಹೇಳ್ತಿದ್ರು, ನೀತಿ ಪಾಠಗಳನ್ನು ಹೇಳ್ತಿದ್ರು. ಅವು ಕೂಡ ಇವಾಗ ಮಾಯವಾಗಿ ಹೋಗಿವೆ. ಪಠ್ಯಪುಸ್ತಕಗಳಲ್ಲಿ ಕಥೆಗಳೇ ಇಲ್ಲ. 5ನೇ ತರಗತಿ ನಂತರ ಈ ಕಥೆಗಳು ಮಾಯವಾಗಿ ಹೋಗಿವೆ. ಅಲ್ಲಿಯೂ ಕೂಡ 7ನೇವರೆಗೆ ದೊಡ್ಡ ದೊಡ್ಡ ಕಥೆಗಳು ಬೇಕು. ಪಠ್ಯ ರಚನೆ ಮಾಡುವಂಥವರು ಇದನ್ನು ಗಮನಿಸಬೇಕು. ಗುರು ಹಿರಿಯರು ಕಥೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭವಾಗಲಿ. ನಮಸ್ಕಾರ.